ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿತ್ ಜ್ಯೂಸ್ ಟೇಸ್ಟಿ ಫುಡ್. ನಾನು ಇವತ್ತು ಕೊರಿಯಾಂಡರ್ ರೈಸನ್ನು ಮಾಡತ್ತೀನಿ. ತುಂಬ ರುಚಿಯಾಗಿರುವಂಥ ಫಟಾಫಟ್ ಅಂತೇಳಿ ರೆಡಿ ಆಗುವಂಥ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದಾದಂಥ ಕೊರಿಯಾಂಡರ್ ರೈಸ್ ಎಲ್ರಿಗೂ ಇಷ್ಟ ಆಗುವಂಥ ಲಂಚ್ ಬಾಕ್ಸ್ ರೆಸಿಪಿ ಮಾಡೋದು ಹೆಂಗೆ ಅಂತ ನೋಡೋಣ ಬರ್ರಿ. ನಾನಿಲ್ಲಿ ಮೊದಲಿಗೆ ಒಂದು ಬಾಣಲೆಯನ್ನು ಇಟ್ಕೊಂಡು ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳತ್ತೀನಿ. ಅದಕ್ಕೆ ಅದು ಬಿಸಿ ಆದಮೇಲೆ ಅಲ್ಲಿ ಖಾರಕ್ಕನುಗುಣವಾಗಿ ನಾನಿಲ್ಲಿ 4 ಮೆಣಸಿನ್ಕಾಯಿನ ತೊಗೊಂಡಿನಿ. ಅವನ್ನ ಮೆಣಸಿನ್ಕಾಯಿನ ಹುರ್ಕೊಳ್ಳೋಣಂತ. ಮೆಣಸಿನ್ಕಾಯಿ ಎಲ್ಲ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ರಿ. ಅವು ಫ್ರೈ ಆದಮೇಲೆ ಇದಕ್ಕೆ ನಾನು 1 ಇಂಚಷ್ಟು ಚಕ್ಕೆಯನ್ನು ಹಾಕ್ಕೊಳತ್ತೀನಿ. ಒಂದೇ ಒಂದು ಲವಂಗವನ್ನು ಹಾಕ್ಕೊಳತ್ತೀನಿ. ಅದಕ್ಕೆ ಒಂದು 2 ಗೋಡಂಬಿಯನ್ನು ಹಾಕ್ಕೊಂಡು 1 ಗಡ್ಡೆ ಬೆಳ್ಳುಳ್ಳಿನ ಮತ್ತು 1 ಇಂಚಷ್ಟು ಶುಂಠಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಎಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು. ಇವು ನೀಟಾಗಿ ಫ್ರೈ ಆದಮೇಲೆ ನಾನೆಲ್ಲ ಮೊದಲಿಗೆ 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಸಾಫ್ಟ್ ಆಗೋ ರೀತಿ ಫ್ರೈ ಮಾಡ್ಕೊಳ್ರಿ. ಎಲ್ಲವನ್ನು ಸೇರಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲನ್ನು. ಈ ರೀತಿ ಈಗ ಇದು ನೀಟಾಗಿ ಫ್ರೈ ಆದಮೇಲೆ ನೋಡಲೆ ಈ ರೀತಿ ಸಾಫ್ಟಾಗಿ ಫ್ರೈ ಆದಮೇಲೆ ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣಂತ ಗ್ಯಾಸನ್ನ ಆಫ್ ಮಾಡಿಕೊಂಡು ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳತ್ತೀನಿ. ಈಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣಂತ. ಇದನ್ನು ಪೇಸ್ಟನ್ನು ರೆಡಿ ಮಾಡ್ಕೊಳ್ರಿ. ಈಗಿದು ಪೇಸ್ಟ್ ರೆಡಿ ಆಗೈತಿ. ಈಗ ಇದು ಸೈಡಿಗೆ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿನಿ. ಈಗ ಅದಕ್ಕೆ 1/4 ಸ್ಪೂನಷ್ಟು ಸಾಸಿವೆ ಮತ್ತು ಕರಿಬೇವನ್ನ ಹಾಕ್ಕೊಳತ್ತೀನಿ. ಈರುಳ್ಳಿನ ಹಾಕ್ಕೊಳತ್ತೀನಿ. ನೀವು ಬೇಕಿದ್ರೆ ಶೇಂಗಾ ಎಲ್ಲ ಹಾಕೊಂಡು ಕೂಡ ಮಾಡ್ಕೋಬೋದು. ನಾನಿಲ್ಲೇ ನಾರ್ಮಲ್ಲಾಗಿ ಕಡಿಮೆ ಪದಾರ್ಥದೊಳಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೋಸ್ಕರ ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲವನ್ನೂ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ತುಂಬ ರುಚಿಯಾಗಿರ್ತೈತಿ ಹಾಗೂ ಕೂಡ. ಈಗ ಇವನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗೋದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಚಿಟಿಕೆಯಷ್ಟು ಆಗೋಷ್ಟು ಅಷ್ಟೇ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಡ್ರಿ. ಈಗ ಇವು ಪೂರ್ತಿಯಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಸೇರಿಸ್ಕೊಳತ್ತೀನಿ. ಈಗ ರುಬ್ಬಿರುವಂಥ ಪೇಸ್ಟನ್ನು ಹಾಕ್ಕೊಂಡು ಕೂಡ ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ನಿಧಾನ ಉರಿ ಒಳಗೆ ಒಂದು 2 ನಿಮಿಷ ಸರಿಯಾಗಿ ಫ್ರೈ ಮಾಡ್ಕೊಳ್ರಿ. ಎಣ್ಣೆ ಒಳಗನ್ನ ಪೂರ್ತಿಯಾಗಿ ಫ್ರೈ ಆಗಬೇಕದು. ಅಂದರೆ ಒಂಚೂರು ಸ್ಮೆಲ್ಲೆಲ್ಲ ಇದ್ದದ್ದು ಹೋಗುತ್ತೆ. ನೀಟಾಗಿ ಕುಕ್ ಆಗಬೇಕು. ಈಗ ನೋಡ್ರಲ್ಲ ಈ ರೀತಿ ಆಗಿರಬೇಕು. ಯಾವ ರೀತಿ ಆಗುತ್ತಲ್ಲ ಈ ರೀತಿ ಆದಮೇಲೆ ಅದಕ್ಕೆ ಈಗ ರೈಸನ್ನು ಸೇರಿಸ್ಕೊಳ್ಳೋಣಂತ. ಮೊದಲಿಗೆ ನಾನು ಇಲ್ಲಿ ರೈಸ್ ಮಾಡಿ ಇಟ್ಕೊಂಡಿನಿ. ಅದನ್ನೀಗ ರೈಸನ್ನು ಸೇರಿಸ್ಕೊಂಡು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ರಿ. ಈಗ ರೈಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿ ರೈಸನ್ನು ಮಿಕ್ಸ್ ಮಾಡ್ಕೊಳ್ರಿ. ಈಗ ನೋಡ್ರಿ ಈಗ ರೆಡಿ ಆಗೈತಿ ಕೊರಿಯಾಂಡರ್ ರೈಸ್. ಇದಕ್ಕೆ ಬೇಕಿದ್ರೆ ಮೇಲೆ ನಿಂಬೆಹಣ್ಣಿನ ರಸವನ್ನಾದ್ರೂ ಹಾಕ್ಕೋಬೋದು. ಈಗ ನೋಡ್ರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಫಟಾಫಟ್ ಅಂತೇಳಿ ಕಡಿಮೆ ಸಮಯದೊಳಗೆ ಮಾಡುವಂಥ ಕೊರಿಯಾಂಡರ್ ರೈಸ್ ಎಲ್ರಿಗೂ ಇಷ್ಟ ಆಗೈತಿ. ಮಕ್ಕಳಿಗೆ ಕೂಡ ಲಂಚ್ ಬಾಕ್ಸಿಗೆ ಕೂಡ ಹಾಕ್ಬೋದು. ತುಂಬ ರುಚಿಯಾಗಿರುವಂಥ ಕೊರಿಯಾಂಡರ್ ರೈಸ್ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ರಿಗೂ ಧನ್ಯವಾದಗಳು.